ಈ ನಮ್ಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಬರ್ತಾ ಇರೋಂತ ಮುಂದಿನ ಸ್ಕಿಟ್, ಈ ವೇದಿಕೆಯಲ್ಲಿ ಆಕ್ಟಿಂಗ್ ಅನ್ನ ತುಂಬಾ ಚೆನ್ನಾಗಿ ಕಲ್ತು ಡೈಲಾಗ್ ನ ಸುಲಲಿತವಾಗಿ ಹೇಳ್ತಾ ಇರುವಂತಹ ನಮ್ಮ ಶ್ರೀಕಾಂತ್ ಅವರು ಈಗ ಯದ್ವಾ ತದ್ವಾ ಸೂಪರ್ ಸ್ಟಾರ್ ಆಗೋಗಿದ್ದಾರೆ. ಈ ನಮ್ಮ ಶ್ರೀಕಾಂತ್ ತಮ್ಮ ಆಕ್ಟಿಂಗ್ ಸ್ಕಿಲ್ಸ್ ಅನ್ನ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸಿಂಗಲ್ ಟೇಕ್ ಆರ್ಟಿಸ್ಟ್ ಕಾರ್ತಿಕ್, ಮಿಸ್ಟೇಕ್ ಆರ್ಟಿಸ್ಟ್ ಶ್ರೀಕಾಂತ್ ಹಾಗೂ ಇವರಿಗೆ ಸಪೋರ್ಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಶಿವು ಹಾಗೂ ಚಿಲ್ಲರ್ ಮಂಜು. ಏನಾಯ್ತು ಸ್ಕಿಟ್ ಅಲ್ಲಿ ಇದೆಯೇನ? ಏಯ್ ಬಿಡ್ರ, ಚೇತ್ ಸಿಕ್ಬಿಡ್ತು ಅಂದ ತಕ್ಷಣ ಬಂದ್ಬಿಡ್ತೀರಾ ಎಲ್ಲ ಕ್ಯಾಮ್ರಾ ಮುಂದೆ. ಏಯ್ ಬಿಡ್ರ ಬಿಡ್ರ ಬಿಡ್ರ, ಹೋಗ್ರ ಹೋಗ್ರ. ಏಯ್ ಕಾರ್ತಿ ಹೇಳ, ಎಲ್ಲ ರೆಡಿ ಮಾಡ್ಕೊಂಡ್ ಬಂದೀನಿ ಫುಲ್ ಡೈಲಾಗ್. ಇದ್ ನೋಡಿದೆ ಸ್ಟೇಜ್ ಅಲ್ಲಿ ಬಿದ್ದಿದ್ಯಲ್ಲ ನೀನು. ಇದೇ ಸ್ಟೇಜ್ ಮೇಲೆ ಈ ಅಪ್ಪ ಬಿದ್ದಿದ್ರೆ ಸರ್ ಸ್ಕಿಟ್ ಮುಗಿಯೋ ತನಕ ಎಬ್ಬರಿಸ್ತಿರ್ಲಿಲ್ಲ. ನಾ ಒಬ್ನೇ ಮಾಡ್ಕೊಂಡು ಶಿಸ್ತಲ್ಲಿ ಹೋಗ್ಬಿಡ್ತಿದ್ದೆ. ನಂಗೆ ಹೇಳ್ತಾನೆ ಅಂತಲ್ಲ ನಂಬೇಡಿ ಸಿಸ್ಟರ್ ಸುಜಾ. ಇವತ್ತು ಫುಲ್ ಸ್ಕಿಟ್ ನಾನು ನೆಗಲ್ ಮೇಲೆ ಬಜಾರು ಮೇಲೆ ಕೈ ಇಟ್ಬಿಡಿ, ಒತ್ತೇ ಬಿಡಿ. ಫುಲ್ ಸ್ಕಿಟ್ ನಿನ್ನ ಹೆಗಲ್ ಮೇಲೆ ಅಂದ್ರೆ ನಮ್ಮನ್ನ ಯಾರ್ಯಾರ ಹೆಗಲ್ ಮೇಲೆ ಹೊತ್ಕೊಂಡಿತ್ತು. ಹೇಳಪ್ಪ ಸರ್ ಏನಾಯ್ತು? ಬಡತನ, ಪಾವರ್ಟಿ, ಗರೀಬಿ ಸರ್. ಎಲ್ಲ ಮೂರು ಒಂದೇ ಕಣಲ್ಲ, ಒದ್ರ ಬೇಡ. ನೀನ್ ಅರ್ಥ ಆಗ್ದಿದ್ನೆಲ್ಲ ಓದಿರ್ದಾಗ ನಾವು ಸಹಿಸ್ಕೊಂಡಿಲ್ವಾ ಸರ್? ಮನೇಲಿ ಕಷ್ಟ ಸರ್. ಅಮ್ಮಂಗೆ ಹುಷಾರಿಲ್ಲ, ತಂಗಿಗೆ ಮದುವೆ ಆಗಿಲ್ಲ, ಅಕ್ಕನ ಗಂಡ ಮನೆಗೆ ಬರ್ತಾ ಇಲ್ಲ, ಅಣ್ಣ ಸ್ಕೂಲಿಗೆ ಹೋಯ್ತಾ ಇಲ್ಲ, ತಮ್ಮ ಸ್ಕೂಲಿಗೆ ಹೋಗಿ ಫೀಸ್ ಇಲ್ಲ ಸರ್. ಆಹಾ, ನನ್ನ ಮಕ್ಕಳ ಅಪ್ಪನ್ನೇ ಮರ್ತ್ಬಿಟ್ಟೆ, ಬಿಟ್ಬಿಟ್ಟೆ. ಅಪ್ಪ ನಮ್ಮನ್ನ ಅರ್ಧದಲ್ಲಿ ಬಿಟ್ಟಿದ್ದಕ್ಕೆ ನಾವ್ ಈ ಪರಿಸ್ಥಿತಿಲಿ ಇರೋದಲ್ವಾ ಸರ್? ಈಗ ಏನ್ ಮಾಡೋದಪ್ಪ? ನಿನ್ಗೇನು ಒಂದ್ ಕೆಲ್ಸ ಕೊಡ್ಬೇಕಾ? ಹ್ಞೂ ಸರ್. ಬಗೆಹರಿಯತ್ತ ನಿನ್ಗೆ ಪ್ರಾಬ್ಲಮ್ಸ್ ಅಲ್ಲ? ಹ್ಞೂ ಸರ್. ಸರಿ ತಗೋ ನನ್ನ ನಂಬರ್. ನೀವ್ ಯಾರು ಸರ್? ನಾನು ಯಾರು? ಸೂಪರ್ ಸ್ಟಾರ್ ಕಣೋ, ಸೂಪರ್ ಸ್ಟಾರ್ ಕಣೋ, ಸೂಪರ್ ಸ್ಟಾರ್ ಶ್ರೀಕಿ ಕಣೋ. ಸರಿ ಸರ್, ನಿಮ್ ಜೊತೆ ಕೆಲಸ ಮಾಡ್ತೀನಿ. ಕೆಲಸ ಮಾಡ್ತೀಯಾ? ನಂಬರ್ ತಗೋ. ಮೊಬೈಲ್ ಇಲ್ಲ ಸರ್. ಮೊಬೈಲ್ ಇಲ್ಲ, ಬರ್ಕ ಹೋಗ್ಲಿ. ಓದಕ್ಕೆ ಬರೆಯಕ್ಕೆ ಬರಲ್ಲ ಸರ್. ಇನ್ನೇನ್ ಬರುತ್ತೆ ಈ ಬಾಡಿ ಇಟ್ಕೊಂಡು ನಿನ್ಗೆ? ಆ ಶ್ರೀಕಾಂತ್ ಅಂತ ಒಬ್ಬ ಅವನಿಗೆ ಒಂದ್ ಮೆಂಟ್ರಿಂಗ್ ಒಂದ್ ಮಾಡಕ್ ಬರುತ್ತೆ ಸರ್. ಶ್ರೀಕಾಂತ್ ಮೆಂಟ್ರಿಂಗ? ನಾನು ಓಡೋಗ್ಬಿಡ್ತಾ ಇದ್ದೆ, ನನ್ ಕೈಲಾಗಲ್ಲ, ಹುಚ್ಚಾಗೋಗ್ಬಿಡ್ತಾ ಇದ್ದೆ. ಬಾ ಕರ್ಕೊಂಡು ಹೋಗ್ತೀನಿ, ನಾನು ಹಿಂದೆ ಹಿಂಬಾಲ್ಸು. ಓಕೆ ಸರ್. ಅಲ್ಲಪ್ಪ, ಇದೇ ನಮ್ಮ ಅಕ್ಷಯ ಸ್ಟುಡಿಯೋ, ಇಲ್ಲೇ ಮಾಡೋದು. ಇಲ್ಲಿ ನೀನ್ ಕೆಲಸ ಮಾಡ್ಬೇಕು. ಏ ಡೈರೆಕ್ಟ್ರೆ, ಡೈರೆಕ್ಟ್ರೆ ಎಲ್ಲ ಎಂಟ್ರಿ ಸಾಂಗ್ ಏನೇನ್ರಿ ನಿಮ್ಗೆ? ಯಾಕೆ ಬಂದಿದ್ದೀನಿ ಗೊತ್ತಿಲ್ವನ್ರಿ ನಿಮ್ಗೆ? ಒಂದ್ ಮರ್ಯಾದೆ ಬೇಡವಾ? ಲೈಟ್ ನೋಡಲ್ಲಿ ಏನಾಗಿದೆ ಸರ್ ಹೇಳಿ. ಡೈರೆಕ್ಟ್ರೆ, ನನಗೆ ಟೈಮ್ ಇಲ್ಲ ಇವಾಗ. 6 ಗಂಟೆ ತನಕ ಮಾತ್ರ ನಿಮ್ ಕಾಲ್ ಶೀಟು. ಏನೇ ಇದ್ರು 6 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ. 1 ನಿಮಿಷನೂ ಇರಲ್ಲ. ನನ್ನ ಹೆಂಡತಿಗೆ ನಾನು ಹೇಳದ್ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊತೀರಾ? 6 ಗಂಟೆ ಮೇಲೆ 1 ನಿಮಿಷನೂ ಇರಲ್ಲ. ನನ್ನ ಹೆಂಡತಿಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಡೀನಿ, ಡಿನ್ನರ್ ಕರ್ಕೊಂಡು ಹೋಗ್ಬೇಕು. ನೀವ್ ಅದೇನ್ ಮಾಡ್ಕೊತೀರ ಮಾಡ್ಕೊಳ್ಳಿ ಸರ್. ನೋಡ ಇಲ್ಲೇ ಇದ್ದಾನಲ್ಲ ಅವನು ಪ್ರೊಡಕ್ಷನ್ ಮ್ಯಾನೇಜರು. 500 ರೂಪಾಯಿ ಕೊಡ್ತಾನೆ ನನಗೆ. ಬೆಳಗ್ಗೆಯಿಂದ ಊಟ ತಿಂಡಿ ಕಾಫಿ ಇಷ್ಟು ತಂದ್ಕೊಟ್ಬಿಡ್ಬೇಕು. ಎಂತ ನನ್ ಮಗ ನೋಡಿ ಸರ್, 500 ರೂಪಾಯಿ ಅವ್ನ್ ಕೊಡ್ತಾನಂತೆ, ಬೆಳಿಗ್ಗೆಯಿಂದ ಊಟ ತಿಂಡಿ ಇವನಿಗೆ ತಂದು ಕೊಡ್ಬೇಕಂತೆ. ನನ್ಗೇನ್ ಉಳಿತು ಸರ್? ಹಂಗಲ್ಲ, 500 ರೂಪಾಯಿ ನಿನ್ ಜೋಬ್ಗೆ ಆ ಪ್ರೊಡಕ್ಷನ್ ಅವ್ರು ಮಾಡ್ಕೊಡ್ತಾರೆ, ಅದನ್ನ ತಂದ್ಕೊಡು ಒಂದಿದ್ದು. ಅದೇ ಸರ್, ನಾನು ಅಸ್ಟೆಂಟು, ಅದೇ 500 ರೂಪಾಯಿ
ಅದು 500 ರೂಪಾಯಿ ಸಂಜೆ ಕೆಲಸ ಮುಗಿದ್ಮೇಲೆ. ಓಕೆ ಸರ್. ಓಕೆ ಹಾ ಸರ್. ಸರ್ ಇವಾಗ ಫಸ್ಟ್ ಸೀನ್ ಏನು ಅಂತಂದ್ರೆ ಸರ್, ನೀವು ಹೀರೋ ಇಲ್ಲಿ ನಿಂತಿರ್ತೀರ ಸರ್, ಅವಾಗ ವಿಲನ್ ಎದುರುಗಡೆ ಬರ್ತಾನೆ ಸರ್, ಅವ್ರಿಗೆ ಖಡಕ್ ಆಗಿ ಒಂದು ಡೈಲಾಗ್ ಹೊಡಿತೀರಿ ಸರ್. ಎದುರುಗಡೆ ಇರ್ತಾನೆ, ನಿಧಾನವಾಗಿ. ಭೂಮಿ ಮೇಲೆ ನಡೆದಾಡ್ಬೋದು, ಬೆಂಕಿ ಮೇಲೆ ನಡೆದಾಡಕ್ಕಾಗತ್ತಾ? ಬೀರುಗಾಳಿನ ಯಾರವನು? ಸೂಪರ್ ಸ್ಟಾರ್. ಇದುವರೆಗೂ ಡೈಲಾಗ್ ಬಂಬಲ್ ಮಾಡಿರೋ ಇತಿಹಾಸ ಇಲ್ಲ ಅಣ್ಣಂದು. ಸ್ಕ್ರಿಪ್ಟ್ ನ ಹಿಂಗ್ ತೋರ್ಸೋದ ಸಾಕು ಡೈಲಾಗ್ ಹೇಳ್ತಾನೆ. ಇಷ್ಟಿಷ್ಟು ಡೈಲಾಗ್ ಅವನಿಗೆ ನೀನ್ ಹೇಳ್ಕೊಡೋದು. ಎಷ್ಟು ಫಿಲ್ಮ್ ಸರ್ ಮಾಡಿದ್ವಿ? 3 ಸಿನಿಮಾ ಸರ್. ನಾನು 100 ಸಿನಿಮಾ. ಇಡೀ ಇಂಡಸ್ಟ್ರಿ ಕೇಳು, ಇಡೀ ಇಂಡಸ್ಟ್ರಿ ಹೇಳ್ತೆ ಸಿಂಗಲ್ ಟೇಕ್ ಅಲ್ಲಿ ಮುಗಿಸ್ತೀನಿ. ರೆಡಿ 1 2 3 ಆಕ್ಷನ್. ದಾರಿನಲ್ಲಿ ನಡಿಬೋದು ಅಂತ ಬೆಂಕಿ ಮೇಲೆ ನಡಿಯಕ್ಕಾಗತ್ತಾ? ಸರ್ ಸರ್ ನೀವು ಕರೆಕ್ಟ್ ಆಗಿದ್ರಿ ಸರ್. ನನ್ನ ಮಗ ಕರೆಕ್ಟ್ ಆಗಿಲ್ಲ ಸರ್. ಏಯ್ ಇವ್ನಿಗೆ ಹೇಳೋ ಸ್ವಲ್ಪ ಡಿಸ್ಟ್ ಮಾಡಬೇಡ ಅಂತ. ಅಣ್ಣ ಹೇಳ್ತೀಯಣ್ಣ, ಹೇಳಣ್ಣ. 1 2 3 ಆಕ್ಷನ್. ದಾರಿಲಿ ನಡಿಬೋದು ಅಂತ ಬೆಂಕಿ ಮೇಲೆ ನಡಿಯಕ್ಕಾಗತ್ತಾ? ಮೂಗ್ಗೆ ಆಕ್ಸಿಜನ್ ಹಾಕೋಬಹುದು ಅಂತ ಬಿರುಗಾಳಿನ ತಡಿಯಕ್ಕಾಗತ್ತಾ? ಬೆಂಕಿ ಬಿರುಗಾಳಿನ ಎರಡು ಮಿಕ್ಸ್ ಮಾಡಿ ಮಿಕ್ಸಿಲಿ ರುಬ್ದ ಅಂದ್ರೆ ಹುಟ್ಟದೆ ಈ ಕದರೋ. ಫಸ್ಟ್ ಟೈಮ್ ಶ್ರೀಕಿ ಶ್ರೀಕಿ ಇವನು ನನ್ನ ಹತ್ರ ಟಕ್ಕರು. ಇದೆಲ್ಲ ಒಂದ್ ಟಕ್ಕರ್ ಏನೋ. ಸೂಪರ್ ಆಗಿ ಮಾಡಿದೆ, ಸೂಪರ್. ಸರ್ ಇವಾಗ ನೆಕ್ಸ್ಟ್ ಸೀನ್ ಏನಂತಂದ್ರೆ ಸರ್, ಫುಲ್ ರೊಮ್ಯಾಂಟಿಕ್ ಸೀನ್ ಸರ್. ಹೀರೋಯಿನ್ ಇಲ್ಲಿ ಇರ್ತಾಳೆ ಸರ್, ನೀವು ಇಲ್ಲಿ ಇರ್ತೀರಾ ಹೊಳ್ಬೇಕು ಅಣ್ಣ. ಸರ್. ಹೋಗ್ತೀನಿ ಅಂದ್ರೆ ಹೋಗಿ ಸರ್, ನಿಮ್ಮ ಹೆಸರು ಹಾಳಾಗುತ್ತಾ, ಹೋಗಿ ಸರ್ ನೀವು, ಪರವಾಗಿಲ್ಲ ಹೋಗಿ ಸರ್ ನೀವು. ಪ್ಯಾಕ್ ಮಾಡೋ. ಮಾಡ್ತೀನಿ ಸರ್. ಡಬಲ್ ಕಾಲ್ ಶೀಟ್ ಅಂದ್ರೆ ನಮಗೂ ದುಡ್ಡು ಕೊಡ್ತಾರೆ ಸರ್? ಹೌದ್ರಿ, ನಿಮ್ಗೂ ಡಬಲ್, ಎಲ್ರಿಗೂ ಡಬಲ್. ಎಂತ ನನ್ ಮಗ ನೋಡಿ, ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾನೆ, ನಮ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಲ್ಲ ಸರ್? ಕೇಳಿ ಅಣ್ಣ ಏನ್ ಮಾಡ್ತಿದ್ಯಾ ಅಲ್ಲಿ? ಅಲ್ಲಿ ಹೀರೋಯಿನ್ ಹತ್ರ ಹೋಗಿದ್ದೆ. ಹೀರೋ ಕೇಳು ಸಂಜೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಅಂತವಳೆ. ಹೌದಾ? ನಾನು ಅಣ್ಣ ಈಗ್ಲೇ ಹೊರಟಿದಾರೆ, ಹಂಗೆಲ್ಲ ಕರ್ಕೊಂಡು ಹೋಗಲ್ಲ. ನನಗೆ ನಿಮ್ ಕೆಲಸ ತುಂಬಾ ಇಷ್ಟ ಆಯ್ತು. ಸೆಕೆಂಡ್ ಕಾಲ್ ಶೀಟ್ ಟೇಕ್ ಆಫ್. ಸೂಪರ್ ಸರ್. ಓಕೆ ರೆಡಿ ಸರ್, ಕೆಲಸ ರೆಡಿ ಸರ್. ರೊಮ್ಯಾಂಟಿಕ್ ಸೀನ್ ಸರ್. ಓಕೆ ಸರ್, ಲಿಪ್ ಟು ಲಿಪ್ ಕಿಸ್ ಸೀನ್ ಸರ್. ಓಕೆ 1 2 3 ಸ್ಟಾರ್ಟ್ ಆಕ್ಷನ್. ಸೂಪರ್ ಸರ್, ಸಖತ್ತಾಗಿ ಮಾಡಿದ್ರಿ. ಏಯ್ ಫೀಲಿಂಗೇ ಬರ್ಲಿಲ್ವಲ್ಲೋ ಸರ್ ಓಕೆ ಸರ್, ಈ ಸೀನ್ ಕಟ್ ಮಾಡೋಣ ಸರ್. ಇನ್ನೊಂದು ಸೀನ್ ಸರ್, ಓಕೆನಾ? ಇವಾಗ ಹುಡುಗಿ ಹತ್ರ ರೊಮ್ಯಾಂಟಿಕ್ ಆಗಿ ಹೋಗ್ತೀರಾ ಸರ್, ಸೊಂಟ ಹೇಳ್ಕೊಂಡು ಅಂತೀರಿ ಸರ್. ಓಕೆ ಸರ್, ಇನ್ನು ಮುಂದೆ ಹೋಗ್ಲೇಬೇಡ, ನಾನ್ ಓಕೆ ನೋಡ್ಕೋತೀನಿ. ಸರ್. ರೆಡಿ 1 2 3 ಸ್ಟಾರ್ಟ್ ಆಕ್ಷನ್. ಅಂಬಿಕಾ ಚಳಿತಾಳೆನು ಏನಯ್ಯ ನೀನು ಅಲ್ಲಿ ಕಸಕ್ ಕಸಕ್ ಆಗ್ಲೇ ಇಲ್ವಲ್ಲೋ? ಕಸ್ಕು ಇಲ್ಲ ಸರ್, ಪಸ್ಕು ಇಲ್ಲ, ಮಾಡ್ಬಾರ್ದು ಸರ್. ಅದನ್ನ ಜನ ನೋಡ್ಬಾರ್ದು ಅದನ್ನ. ಈಗ ರೊಮ್ಯಾಂಟಿಕ್ ಆಯ್ತು, ಫೈಟ್ ಆಯ್ತು ಸರ್. ನಿಮ್ ಹೆಂಡ್ತಿ ಸತ್ ಬಿದ್ದಿದ್ದಾಳೆ ಸರ್. ಇಲ್ಲಿ ಫೀಲಿಂಗ್ ಡೈಲಾಗ್ ಹೇಳ್ಬೇಕು ಸರ್. ಸತ್ತೋಗಿ ಯಾಕೆ ನನ್ ಬಿಟ್ಟೋದೆ, ಯಾಕೆ ನನ್ನ ಬಿಟ್ಟೋದೆ, ಎದ್ದೇಳು. ಜಾಸ್ತಿ ಹೇಳ್ಬೇಡ ಅಂತ ಹೇಳಿದ್ಯಲ್ಲ. ರಿಯಾಕ್ಟ್ ಮಾಡಕ್ ಹೇಳಲೆ, ಏನಾದ್ರು ರಿಯಾಕ್ಟ್ ಮಾಡಕ್ ಹೇಳಿ ಹೇಳಿದ್ರೆ. ಅಷ್ಟಂಡ್ ಸ್ವಲ್ಪ ಹೇಳ ಅವ್ನ್ಗೆ, ಜಾಸ್ತಿ ಹೇಳ್ಬಾರ್ದು ಅಂತ. ಅವನಿಗೆ ಏನ್ ಹೇಳೋದು? ಅಳ ಸೀನ್ ಐತೆ, ನೀನ್ ಎಮೋಷನಲ್ ಅಲ್ಲಿ ಹೋಗಿ ಅಳ್ಬೇಕು. ಮಾಡ್ ಸರ್ ರೇ 1 2 3 ಸ್ಟಾರ್ಟ್ ಆಕ್ಷನ್. ಯಾಕೆ ಸತ್ತೆ? ಮನ್ಗೆ ಎದ್ದೋಗ್ ಸಾಕು. ಕೊಡ್ತಾ ಇದೀರಲ್ರಿ. ಲಾಸ್ಟ್ ಈಗ ಒಂದು ಫ್ಲೋ ನಲ್ಲಿ ಡೈಲಾಗ್ ಹೇಳ್ಕೊಡ್ತೀನಿ ಸರ್, ಅದನ್ನ ಹೇಳ್ಬೇಕು ಸರ್. ಓಕೆನಾ? ಏಯ್ ನೋಡಯ್ಯ, ನಾವು 10 ದಿವಸ ಇನ್ನಿರಲ್ಲ, ಆಚೆ ಹೊರಡ್ತಾ ಇದೀನಿ. ನಾನು ಔಟಿಂಗ್ ಹೋಗ್ಬೇಕು, ಆಯ್ತಾ? ನನಗೆ ರಿಫ್ರೆಶ್ ಆಗ್ಬೇಕು ಮೈಂಡು. ಸರ್ 10 ದಿವಸ ಪೇಮೆಂಟ್ ನಂದು ಎಷ್ಟಾಗುತ್ತೆ? 500 ರೂಪಾಯಿ ಅಂದ್ರೆ 10 ದಿನಕ್ಕೆ 5,000 ರೂಪಾಯಿ ಆಯ್ತು. ಡಬಲ್ ಕಾಲ್ ಶೀಟ್ ಆದ್ರೆ 10,000. 10,000. ಇದೊಂಥರ ಚೆನ್ನಾಗಿದೆ ಸರ್. ಅವ್ನ್ ಕೆಲಸ ಮಾಡೋದು ನಮಗ್ ದುಡ್ಡು ಬರೋದು. ಮಾಡಿಸ್ತೀನಿ ಈಗ. ಅಣ್ಣ
ನೀನು ಮನೇಲಿ ಹೋಗಿ ಊಟ ಕೊಡ್ಸೋದು ಹೊರಗಡೆ ಕರ್ಕೊಂಡು ಹೋಗೋದು ನಿಮ್ ಮನೆಯವ್ರಿಗೆ ಮಾತ್ರ ಖುಷಿ ಆಗುತ್ತೆ. ಅದೇ ನೀನ್ ಆಕ್ಟಿಂಗ್ ಮಾಡಿದ್ರೆ ಇಡೀ ಪ್ರಪಂಚ ನಿನ್ ಆಕ್ಟಿಂಗ್ ಕಾಯ್ತಾಯ್ತಣ. ನೀನ್ ಮಾಡ್ಬೇಕಣ. ಆಗಲ್ಲ ಕಣ. ನಾನು ಪ್ರಾಮಿಸ್ ಮಾಡ್ಬಿಡಿ ಕಣ ನನ್ನ ಹೆಂಡತಿಗೆ. ಅಣ್ಣ ಇಂಡಸ್ಟ್ರಿಯಲ್ಲಿ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಡ್ತಾರೆ. ಮಾಡ್ಕೊಂಡು ಹಾಳಾಗೋಗಿ. ಓಕೆ ಸರ್, ಬರ್ಕೊಳ್ಳಿ ಗೊತ್ತಾ ಸರ್? ಹೇಳು ಪಾರ್ಥ, ಕೆಂಗಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನ ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನ ಹೇಳ್ತಾರೆ ಅಣ್ಣ ಹೇಳ್ತಾರೆ ಬಿಡು. ಹೇಳಣ್ಣ. ಏನು ಪಾರ್ಥ, ಕೆಂಗಣಿಂದ ಕೆಕ್ಕರಿಸಿ ನೋಡಿ ನೀನು ನನ್ನ ಗೆಲ್ಲಲಾರೆ. ಈಗ ಮೂಡಿಲ್ಲ ಕಣ ನಂಗೆ ಯಾಕಾಗಿದೆ. ಅಣ್ಣ ನನ್ ಮಡಿಯತಿ ಯಾಕೆ ತೆಗಿತೀಯ? ಏನು ಪಾರ್ಥ, ಕೆಂಗಣಿಂದ ಕೆಕ್ಕರಿಸಿ ನನ್ನ ನೋಡಿ ಗೆಲ್ಲಲಾರೆ. ಈಗ ಆ ಶಕ್ತಿ ನನ್ನಲ್ಲಿಲ್ಲ. ಪರಮ ಪತಿ ಇರುತ್ತೆ ನಿಂದಿಸ ಮುರುಕ್ಷಣ ಪುಣ್ಯವೆಲ್ಲ ಹತ್ತಿರುವುದು. ಪಾಪದ ಮೂಟೆ ಹೇಗಲು ಹತ್ತಿದೆ ತೋರು. ನಿನ್ನ ಪರಮೇಶ್ವರ ಪಾಶುಪತ ಶಿವನನ್ನು ಗೆದ್ದೆ ಸೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಹೇಳಣ್ಣ. ನೋಡ್ತಾರ್ತಿ, ನನಗೀಗ ಮೂಡಿಲ್ಲ. 10 ದಿವಸ ನನ್ನ ಮೈಂಡ್ ಬಂದ್ಬಿಟ್ಟಿದೆ. ನಾನು ಹೋಗ್ಲೇಬೇಕು. ಏನಾರು ಮಾಡ್ಕೊಳ್ರ. ಹೀರೋ ಪೇಮೆಂಟ್ ಎಷ್ಟು ತಗೊಂತಾರೆ? 50 ಲಕ್ಷ. 50 ಲಕ್ಷನಾ? ಅಪ್ಪ 50 ಲಕ್ಷದ ಹೀರೋ 10 ದಿನ ಅದೇ ಬಟ್ಟೆ ಹಾಕೊಂಡವನೆ. ಸಿಸ್ಟರ್ ಸುಜಾ ಹಂಗಲ್ಲ, ರಿಪೀಟ್ ಆಗಿದೆ ಅಷ್ಟೇ ಬಟ್ಟೆ. ಈಗ ಮುಗಿಸ್ಬಿಡ್ತೀನಿ ಫಿಲಮ್. ಪಾಪ ಕೇಳ್ಕೊತಾ ಇದಾರೆ. ಡೈರೆಕ್ಟರ್ ನಮಸ್ಕಾರ ಸರ್. ಫಿಲಮ್ ಮುಗಿಸೋಣ ಬನ್ನಿ. ಫಿಲಿಂ ಮುಗಿದೋಯ್ತು ಸರ್. ಹೆಂಗ್ರಿ ರೀ ಸೂಪರ್ ಸ್ಟಾರ್ ಇಲ್ಲದೆ ಅದ್ ಹೆಂಗ್ರಿ ಫಿಲಮ್ ಮಾಡ್ಬಿಡ್ತೀರಾ? ನೀವಲ್ಲ ಸರ್, ಇನ್ನೊಬ್ಬ ಹೀರೋನ ಹಾಕೊಂಡು ಸಿನಿಮಾ ಮುಗಿಸಿ ಆಯ್ತು. ಯಾರ್ರಿ ಅವನು? ಅದೇ ಸರ್, ಅವ್ನು ಬಂದ್ರೆ ಇದಾಗುತ್ತೆ, ಇದು ಬಂದ್ರೆ ಅವ್ನು ಬರ್ತಾನಲ್ಲ ಸರ್. ಅಲ್ಲಿ ಬಂದ ನೋಡಿ ಸರ್ ಅವನು. ನಾನ್ ಯಾಕೆ ಹಿಂಗ್ ಮಾಡ್ದೆ ಗೊತ್ತಾ? ಫಸ್ಟ್ ಒಬ್ಬ ನಟ ಅನ್ನೋನಿಗೆ ನಟನೆ ಮಾಡಕ್ಕಿಂತ ಕೇಳಿಸ್ಕೊಳೋದು ಇಂಪಾರ್ಟೆಂಟ್. ಅವನು ಕೇಳಿಸ್ಕೊಂಡ, ಇವತ್ತು ಹೀರೋ ಆದ. ದಾರಿ ಕಾಣಿಸ್ತಿಲ್ಲ ಅಂದ, ಬೆನ್ನಿಂದೆ ಬಾರೋ ಅಂದೆ, ಬೆನ್ನಿಗೆ ಚೂರಿ ಚುಚ್ಚಿಬಿಟ್ಟ. ಈ ಇಂಡಸ್ಟ್ರಿಲಿ 2 ಕಮ್ಮಿ. ಒಂದು ಕತೆಗೆ, ಇನ್ನೊಂದು ಪ್ರಾಮಾಣಿಕತೆಗೆ.